ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಾಗರಪೇಟೆ ಗ್ರಾಮದಲ್ಲಿರುವ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆ ಮತ್ತು ನಲ್ಲೂರು ಮತ್ತು ಬಸವಪಟ್ಟಣ ಉರ್ದು ಪ್ರಾಥಮಿಕ ಶಾಲೆಗಳ ನಲಿಕಲಿ ಸಮಾಲೋಚನಾ ಸಭೆ ಹಮ್ಮಿಕೊಳ್ಳಲಾಗಿತ್ತು. ಈ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಎಲ್ ಜಯಪ್ಪನವರು ಮಾತನಾಡಿ, ಚನ್ನಗಿರಿ ತಾಲೂಕಿನಲ್ಲಿ ಉರ್ದು ಪ್ರಾಥಮಿಕ ಶಾಲೆಗಳಲ್ಲಿ ನಲಿಕಲಿ ಚಪ್ಪರ ಹಾಗೂ ಶೈಕ್ಷಣಿಕ ಸುಧಾರಣೆ ಉತ್ತಮವಾಗಿದೆ ಅಂತ ತಿಳಿಸಿದರು. ಎಲ್ಲಾ ಶಿಕ್ಷಕರು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟು ಶಾಲೆಯ ಸರ್ವೋತ್ತಮ ಬೆಳವಣಿಗೆಗೆ ಸಹಕಾರಿಯಾಗಿದ್ದಾರೆ. ಈ ಶಾಲೆಗೆ ವಸ್ತು ರೂಪದಲ್ಲಿ ದೇಣಿಗೆ ನೀಡಿದ ಟಿಟಿಯನ್ನ ಚಾಲನೆಗೊಳಿಸಿದರು. ಈ ಸಭೆಯಲ್ಲಿ ನಿವೃತ್ತ ಸಹ ನಿರ್ದೇಶಕರಾದ ಮಂಜುನಾಥ್ ಮಾತನಾಡಿ, ಉರ್ದು ಪ್ರಾಥಮಿಕ ಶಾಲೆಗಳಲ್ಲಿ ಉತ್ತಮ ಸೇವೆಯಿಂದ ವಿದ್ಯಾರ್ಥಿಗಳು ಹೆಚ್ಚು ದಾಖಲಾಗಿದ್ದಾರೆ ಅಂತ ತಿಳಿಸಿದರು. ಶಿಕ್ಷಕರ ಸಹಕಾರದಿಂದ ಉತ್ತಮ ಶೈಕ್ಷಣಿಕ ವಾತಾವರಣವನ್ನ ಬಿಂಬಿಸಿದ್ದಾರೆ ಅಂತ ತಿಳಿಸಿದರು. ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಂಜುನಾಥ್ ಅವರು ಮಾತನಾಡಿ, ಉರ್ದು ಶಾಲೆಗಳಲ್ಲಿ ಶಿಕ್ಷಕರ ಸಹಕಾರದಿಂದ ಸ್ಪರ್ಧೆ ರೂಪದಲ್ಲಿ ಶೈಕ್ಷಣಿಕ ವಾತಾವರಣವನ್ನ ಕೆರೆಬೆಳಚಿ ನಲ್ಲೂರು, ಚನ್ನಗಿರಿ ಮತ್ತು ಬಸವಪಟ್ಟಣ ಶಾಲೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ಕೊಡುತ್ತಿದ್ದಾರೆ ಅಂತ ಕೂಡ ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಸಹ ನಿರ್ದೇಶಕರಾದ ಜಿಆರ್ ತಿಪ್ಪೇಶಪ್ಪನವರು ಮಾತನಾಡಿ, ತಮ್ಮ ಸೇವಾ ಅವಧಿಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 8 ವರ್ಷ ಉಪನಿರ್ದೇಶಕರಾದಂತಹ ಅವಧಿಯಲ್ಲಿ ಚನ್ನಗಿರಿ ತಾಲೂಕಿಗೆ ಉರ್ದು ಪ್ರೌಢಶಾಲೆಗಳನ್ನು ತೆರೆಯುವಲ್ಲಿ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿದ್ದೇನೆ ಅಂತ ತಿಳಿಸಿದರು. ಶಿಕ್ಷಕರ ಸಮಸ್ಯೆ ಇರಬಹುದು ಮತ್ತು ಶಾಲೆಗಳ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಹೆಚ್ಚಿನ ಪ್ರಯತ್ನ ಮಾಡಿದ್ದೇನೆ ಅಂತ ತಿಳಿಸಿದರು. ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಅಧಿಕಾರಿಯಾದ ಡಾಕ್ಟರ್ ಎಸ್ ಶಂಕರಪ್ಪ ಮಾತನಾಡಿ, ಕೆರೆಬೆಳಚಿ, ನಲ್ಲೂರು, ಚನ್ನಗಿರಿ ಮತ್ತು ಬಸವಪಟ್ಟಣ ಶಾಲೆಗಳಲ್ಲಿ ನಲಿಕಲಿ ಶಿಕ್ಷಣವನ್ನ ಯಶಸ್ವಿಯಾಗಿ ರೂಪಿಸಿಕೊಂಡು ಬಂದಿದ್ದಾರೆ ಅಂತ ತಿಳಿಸಿದರು. ಸಾಗರಪೇಟೆ ಶಾಲೆಯಲ್ಲಿ ವಿಶೇಷವಾಗಿ ಸ್ವಂತ ಖರ್ಚಿನಿಂದ ವ್ಯಾನುಗಳನ್ನ ಮನೆಗಳಿಗೆ ಕಳುಹಿಸಿ ವಿದ್ಯಾರ್ಥಿಗಳನ್ನ ಕರೆತರುವುದು ಹಾಗೂ ಸುಮಾರು 80,000 ಪೋಷಕರ ಸಹಕಾರದಿಂದ ವಸ್ತುಗಳ ರೂಪದಲ್ಲಿ ಟಿವಿ, ಕಂಪ್ಯೂಟರ್, ಸಿಸಿ ಕ್ಯಾಮೆರಾ, ಪ್ರಿಂಟರ್, ಶಾಲೆಗೆ ಬೇಕಾದಂತಹ ಬೆಂಚುಗಳು, ಕುರ್ಚಿಗಳು ದೇಣಿಗೆ ಪಡೆದುಕೊಂಡು ಅತ್ಯುತ್ತಮವಾದ ಶೈಕ್ಷಣಿಕ ಚಟುವಟಿಕೆಯಿಂದ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೆಚ್ಚು ಮಾಡಿದ್ದಾರೆ ಅಂತ ತಿಳಿಸಿದ್ದಾರೆ. ಈ ಶಾಲೆಯ ಮುಖ್ಯ ಶಿಕ್ಷಕರಾದ ಫಾರೂಕ್, ಸಬೀನಾ ಬಾನು, ನಾಗರತ್ನ, ಎಸ್ಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಪೋಷಕರು ಸಹಕಾರ ಪಡೆದುಕೊಂಡು ಅತ್ಯುತ್ತಮ ಶಾಲೆಯನ್ನಾಗಿ ಮಾರ್ಪಾಡು ಮಾಡಿರುವ ಪ್ರಯುಕ್ತ ನಲಿಕಲಿ ತರಬೇತಿಯನ್ನ ಈ ಶಾಲೆಯಲ್ಲಿ ಆಯೋಜಿಸಲಾಗಿದೆ ಅಂತ ತಿಳಿಸಿದರು. ಈ ಸಭೆಯಲ್ಲಿ ಸಿಆರ್ಪಿಗಳಾದ ಸಿಬ್ಬತ್ತುಲ್ಲಾ, ಆಸಿಫ್, ಶಿಕ್ಷಣ ಸಂಯೋಜಕರಾದ ಶಂಶುದ್ ಬಾನು, ಉರ್ದು ಶಾಲೆಗಳ ನಲಿಕಲಿ ಶಿಕ್ಷಕರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಈ ಸಭೆಯಲ್ಲಿ ನಿವೃತ್ತ ಸಹ ನಿರ್ದೇಶಕರಾದ ಶ್ರೀ ಮಂಜುನಾಥ್ ಮತ್ತು ಜಿಆರ್ ತಿಪ್ಪೇಶಪ್ಪ ಹಾಗೂ ನಿವೃತ್ತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮಂಜುನಾಥ್ ಅವರಿಗೆ ಸನ್ಮಾನ ಮಾಡಲಾಯಿತು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್ ಕನ್ನಡ, ಚನ್ನಗಿರಿ. ನೋಡೋಣ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡಿದೆ. ಕೊನೆ ಸಿಟ್ಟು ಬಂದ್ಬಿಡ್ತು MLA ಗೆ, ನೀನೇನು ಬರ್ತಿ ಇಲ್ಲಿ ಹೇಳಪ್ಪ ಮತ್ತೆ, ನೀನು ದಿನಕ್ಕೊಂದೊಂದು ಮಾತು ಹೇಳ್ತೀಯ, BO ಮಾಡೋ ಕೆಲಸ ಇಷ್ಟ ಐತಿಲ್ಲೋ ಅಂತೇಳಿ ನನಗೆ ಸ್ವಲ್ಪ ಹಂಗಾಗಿ ಮಾತಾಡಿದರು ಅವರು. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ಅವ್ರನ್ನ ಡಿಸ್ಟರ್ಬ್ ಮಾಡಿ ಬರ್ಲಿಕ್ಕೆ ನನಗೆ ಯಾಕೆ ಅವ್ರು ಸ್ವಲ್ಪ ಇಷ್ಟ ಇರಲಿಲ್ಲ. ಏನು ಅಂದ್ಕೊಂತಾರೆ ಏನೋ ಅಂತೇಳಿ. ಅದು ಅನಿವಾರ್ಯ, ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. 2004ರಲ್ಲಿ BO ಬಂದ ನಾವು ಸುಮಾರು 2008ರವರೆಗೆ 4 ನಿವೃತ್ತಿ ಹೊಂದಿರುವಂಥ ಮಂಜುನಾಥ್ ಸರ್ ಅವರೇ, ಮತ್ತೋರ್ವ ನಮ್ಮ ಸಹ ನಿರ್ದೇಶಕರಾಗಿ ನಿವೃತ್ತಿ ಹೊಂದಿರುವಂಥ ತಿಪ್ಪೇಶಪ್ಪ ಸರ್ ಅವರೇ, ಸ್ನೇಹಿತರಾದ ಜಯಣ್ಣವರೇ, ಶಂಕರಪ್ಪನವರೇ, ಆತ್ಮೀಯನ ಎಲ್ಲ ಶಿಕ್ಷಕ ಬಂದವರೇ, ಖಂಡಿತವಾಗ್ಲೂ ಮಂಜುನಾಥ್ ಸರ್ ನಾವು ರಿಟೈರ್ಡ್ ಆದಾಗ ಬಂದಿದ್ದು ಫಂಕ್ಷನಿಗೆ. ಹಾಗೆ ಅದ್ರ ಮೇಲೆ ನಾವು ಎಲ್ಲೂ ಸನ್ಮಾನ ತಗೊಳ್ಳೋಂಥ ಅವಶ್ಯಕತೆ ಇಲ್ಲ ಅಂತ ಅನಿಸಿತ್ತು ನನಗೆ. ತಿಪ್ಪೇಶಪ್ಪ ಸರ್ ಇದ್ದರು ಅವತ್ತು. ಹಾಗಾಗಿ ಭಾರತ್ ಹೆಂಗೆ ಅಂದರೆ ರಿಟೈರ್ಡ್ ಆದ ದಿನದಿಂದಲೂ ನೀವು ನಮ್ಮ ಶಾಲೆಗೆ ಬರಬೇಕು, ಒಂದ್ಸರಿ ನಾನು ಬರಬೇಕು. ಮಂಜಣ್ಣ ಸರ್ ಹೊರಗಡೆ ಇದ್ರು, ಡಯಟ್ನಲ್ಲಿದ್ದರು. ಆ ಚನ್ನಗಿರಿ ಅಂದ ಕೂಡ ಎಲ್ಲ ಕೆಲಸಗಳು ತಿಪ್ಪೇಶಪ್ಪರ ಹತ್ರ ಅಂತೂ ಯಾರು ಏನು ಬಿಟ್ಟಿಲ್ಲ. ಅವ್ರು ಯಾವುದೂ ಇಲ್ಲ ಅಂದಿಲ್ಲ, ಎಲ್ಲ ಕೆಲಸಗಳು ಈಗ ಗೊತ್ತಾಗ್ತದೆ. ಈಗ ಚನ್ನಗಿರಿ ಮಹತ್ವ ಏನಂತ ಬೇರೆಯವ್ರು ಬಂದಾಗ ಗೊತ್ತಾಗತ್ತದ. ಇಡೀ ನಮ್ಮ 7 ತಾಲೂಕುಗಳಲ್ಲಿ ಜಾಸ್ತಿ ಬಳಸ್ಕೊಂಡವರು ನಮ್ಮ ಚನ್ನಗಿರಿ ತಾಲೂಕಿನವರು. ಪರಮೇಶ್ವರ ಆದರೂ ಫಾರೂಕ್ ಒಪ್ಪಲಿಲ್ಲ. ಫಾರೂಕ್ ನಂದು ಒಂದು ರೀತಿಯ ಬ್ರದರ್ಲಿ ಸಂಬಂಧ, ಅಷ್ಟು ಆತ್ಮೀಯರು. ಭಾಳಷ್ಟು ಸಂದರ್ಭಗಳಲ್ಲಿ ನಾನು ಅವರ ಮಾರ್ಗದರ್ಶನ ನಾನು ಪಡೆದಿದ್ದೀನಿ. ಆಲ್ದೋ ಈ ಆದರೆ ನಾನು ಅಷ್ಟು ಆತ್ಮೀಯರು. ಹಾಗಾಗಿ ಅವ್ರ ಮಾತನ್ನು ನಾನು ಇಲ್ಲ ಅನ್ನೋಕ್ಕಾಗಲ್ಲ. ಅವರಿಬ್ಬರು ಬಂದರೆ ಬರ್ತೀನಿ, ನಾನು ತಿಪ್ಪಣ್ಣ ಮತ್ತು ಮಂಜುನಾಥ್ ಬಂದರೆ ಬರ್ತೀನಿ. ಯಾಕೆಂದ್ರೆ ನಾನು ಊರನ್ನು ಇಲ್ಲ ಅನ್ನೋಕ್ಕಾಗಲ್ಲ ಅಂತ ಹೇಳಿದ್ರೆ ಒಪ್ಪಿಸಿ ಅವ್ರನ್ನ ಕರ್ಕೊಂಡು ಬಂದೆ. ಇದೊಂದು ವಿಶೇಷ ಕಾರ್ಯಕ್ರಮ. ಮೊದಲಿನಿಂದನೂ ನಾನು